ಆ ರಾಮನ ಯಜ್ಞಾಶ್ವ ಹೌದು. ಅದನ್ನು ಕಟ್ಟುವಾಗ ನಿನ್ನ ಮಾವನಿಗೆ ಮುಖ್ಯ ಮಾತುಗಳನ್ನು ಹೇಳಬಹುದಿತ್ತು. ರಾಮ ಮಾಡುತ್ತಿರುವುದು ಪುಣ್ಯತಮವಾದಂತಹ ಕಾರ್ಯ. ಹೌದು. ನಿಮ್ಮಲ್ಲಿ ಭೇದಗಳುಂಟು ಇರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ಅಂತಲ್ಲಿರುವಾಗ ವೀರಮಣಿಗೆ ನೀತಿ ಮಾತುಗಳನ್ನು ಹೇಳಿ ಕುದುರೆಯನ್ನು ಕಟ್ಟುವುದಲ್ಲ, ಗರ್ಭಕಾಣಿಕೆಯನ್ನು ಕೊಟ್ಟು ಶರಣಾಗತ ನಾನು ಹೀಗೆ ಹೇಳುವುದನ್ನು ಬಿಟ್ಟು ಮಾವನಿಗೆ ಆ ಕೆಲಸವನ್ನು ನಾನು ಮಾಡಬಹುದಿತ್ತು. ಆದರೆ ನೀವು ಮಾಡಬೇಕಾದ್ರೆ ಏನಾಗಬೇಕಿತ್ತು? ಸಂಧಾನ ವೀರಮಣಿ ಸಂಧಾನವನ್ನು ಮುರಿದಾಗ ನೀವು ನನ್ನಲ್ಲಿಗೆ ಬಂದು ಕೇಳಿಕೊಳ್ಳಬೇಕಾಗಿತ್ತು. ನೀನು ವೀರಮಣಿ ಹೀಗೆ ಮಾಡಿದ್ದಾನೆ. ನೀನು ಎಲ್ಲಿದ್ದಿಂದ ನಾನು ಹುಡುಕುದು? ನಾನು ಅಲ್ಲೇ ಇದ್ದೆ ದೇವರ ಈಗ ಶತ್ರುಗಳನ್ನು ಮಾಡಿದ್ದಲ್ಲ. ಹೌದು. ಇವತ್ತಿಗೆ ಸಾಕಿಷ್ಟು. ಪುರಹರನು ಮನದೊಳಗೆ ಯೋಚಿಸಿ ಉಭಯರೆಂದಿಗೂ ಬರೆದು ಜಯವೀರ್ವರಿಗೆ ಸಾವಿರ ವರುಷ ಹೆಣಗಿದಡೆ ದುರವೆಸಗೆ ನಾವು ಉಭಯರೆಂದಿಗೂ ಬರದು ಜಯವೀರ್ವರಿಗೆ ಸಾವಿರ ವರುಷ ಹೆಣಗಿದಡೆ ಕ್ಷಮೆಯನ್ನು ಧರಿಸಿ ಇದು ಸರಿಯಲ್ಲವೆನುದ ಕ್ಷಮೆಯನ್ನು ಧರಿಸಿ ಪವನಗಳನ್ನು ವಿನಯದಿ ಕರೆದು ಹೇಳಿದ ಮಾಧುರ್ಯ ವಚನದಲ್ಲಿ ವೀರಪಾಜಿ ರಾಮ ಕಿಂಕರ
ನಿನ್ನ ಒಡೆಯನಿಗಾಗಿ ಹೋರಾಟ ಮಾಡ್ತೀವಿ, ನಾನು ನನ್ನ ಭಕ್ತನಿಗಾಗಿ ಹೋರಾಟ ಮಾಡ್ತೀವಿ. ಆದರೆ ಅವರಿಬ್ಬರು ಈಗ ಅಳಿದು ಹೋಗಿದ್ದಾರೆ, ಮತ್ತ್ಯಾಕೆ ಯುದ್ಧ? ಹಾಗಾಗಿ ನಿನ್ನ ಶಕ್ತಿಗೆ ಮೆಚ್ಚಿಕೊಂಡವನು ನಾನಿದ್ದೇನೆ, ನಿನಗೆ ಕರುಣಿಸುತ್ತೇನೆ ವರವನ್ನು. ವರವ್ಯಾತಕು ಎನಗೆ ರಾಮನ ಕರುಣಾರಸದೊಳಗೆ ಆರೆ 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 ಇರುತಿಗ ನಿನ್ನಯ ಹಂಗೆ ನಗೇತಗೆ, ಇರುತಿಗ ನಿನ್ನಯ ಹಂಗೆ ನಗೇತಗೆ, ಹಂಗೆ ನಗೇತಗೆ ಹೊರಳಲು ಕೌಲಿಕ ಪಥವನ್ನು ಬಿನೆಯುತ್ತ ಹೊರಜಾತಕು ಎನಗೆ ರಾಮನ ಕರುಣಾರಸದೊಳಗೆ, ರಾಮನ ಕರುಣಾರಸದೊಳಗೆ ವರವ್ಯಾತಕು ಎನಗೆ ಯಾಕೆ ಬೇಕಾದನ್ನು ಕೇಳು. ನಿನ್ನ ಹಂಗಿನಲ್ಲಿ ಬದುಕುವ ನಾನಲ್ಲ, ನೀನು ವರ ಕೊಟ್ಟೆ ಅಂತಂದ್ರೆ ಅದೊಂದು ಹಂಗೆ ಆಯ್ತು. ಹೌದು, ಯಾಕಂದ್ರೆ ಶ್ರೀರಾಮಚಂದ್ರ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ನಾಥಾಯ ರಘುನಾಥಾಯ ಸೀತಾಯ ಪತೆಯೇನೋ ಹೀಗೆ ನಾವು ಅನುದಿನವೂ ಹೇಳೋರು. ಆ ರಾಮನ ಕರುಣ ನಮ್ಮ ಮೇಲೆ ಇರುವಂತಹ ಹೊತ್ತಿನಲ್ಲಿ ನಿನ್ನ ಹಂಗಿಗೆ ನಾನು ಒಳಗಾಗಲಾರೆ. ಆದ್ರೆ ನಿನಗೊಂದು ಉಪಕಾರ ಮಾಡಬೇಕು. ಏನು? ಸೋತಿದ್ಯಲ್ಲ, ಹೌದು, ನಾನೀಗ ದ್ರೋಣಾಚಲಕ್ಕೆ ಹೋಗ್ತೇನೆ. ದ್ರೋಣಾಚಲಕ್ಕೆ ಹೋಗಿ ಹೋಗಿ ಅಲ್ಲಿಂದ ರಥ ಸಂಜೀವಿನಿಯನ್ನು ಪಡೆದುಕೊಂಡು ಬರ್ತೇನೆ. ಅಮೃತ ಸಂಜೀವಿನಿ. ಹೌದು, ಅದು ನಮಗೆ ಅಗತ್ಯವಾಗಿ ಬೇಕಾಗ್ತದೆ. ಅದನ್ನು ತರುವಲ್ಲಿಯವರೆಗೆ ನೀನು ಕೆಲಸ ಮಾಡಬೇಕು. ಏನು ಕೆಲಸ ಅದು? ಎಷ್ಟೋ ಹೆಣಗಳು ಬಿದ್ದಿದೆ. ಹೆಣಗಳು ಬಿಟ್ಟುಕೊಂಡಿದ್ದೆ. ಈ ಹೆಣಗಳ ಮೇಲೆ ಒಂದು ನೊಣವೂ ಕುಳಿತುಕೊಳ್ಬಾರ್ದು. ಹೆಣ ಕಾಯುವ ಕೆಲಸ ನಿಮಗೆ ಬಹಳ ಸುಲಭದ ಕೆಲಸ. ಹೆಣ ಕಾಯುವುದು ಅಲ್ಲ, ನೀನು ಮೊದಲು ಮಾಡಿದ ಅದನ್ನೇ. ನಾನು ಸ್ಮಶಾನವಾಸಿ ಅಲ್ವ, ಆದ್ರಿಂದ ಮೊದಲು ಮಾಡಿದ ಅದನ್ನೇ ಈಗಲೂ ಅದನ್ನೇ ಮಾಡುವುದು. ಆದ್ದರಿಂದ ದ್ರೋಣೋತ್ಸವದವರೆಗೆ ಹೋಗಿ ರಥ ಸಂಜೀವಿನಿಯನ್ನು ತರುವಲ್ಲಿವರೆಗೆ ಜಾಗ್ರತೆ. ಒಂದು ಹೆಣ ಹತ್ತಿದ್ದ ಏನಾಗಿಲ್ಲ, ನಾನಿದ್ದೇನೆ. ಎತ್ತರ ವಹಿಸಿ ಕಾಯುತ್ತೇನೆ ನಾನು. ತಂದಿದ್ದೇವೆ. ನಮ್ಮವರ ಅನೇಕ ಹೊಂದಿದ್ದಾರೆ. ಹೌದು, ನಮ್ಮವರನ್ನೆಲ್ಲ ಎಬ್ಬಿಸುವ. ನಿಮ್ಮವರನ್ನು ಮಾತ್ರ ಬಿಡುವುದ? ಹಾಗಿದ್ರೆ ಇಲ್ಲಿದ್ದಂತ ನಮ್ಮವರೇನು ಮಾಡುದು? ನಮ್ಮವರನ್ನು ಎಬ್ಬಿಸಬೇಡ. ಅಲ್ಲ, ಆವಾಗ ಏನ್ ಹೇಳಿದ್ರಿ? ನಿನಗೆ ಮೆಚ್ಚಿ ನಾನು ವರ ಕೊಡ್ತೇನೆ ಅಂತ ಹೇಳ್ತೇನೆ. ಹೌದೌದು. ನೋಡು, ನಿನ್ನ ಮೆಚ್ಚು ಹೇಗೆ ನಿನ್ನ ಎಬ್ಬಿಸಿ ನೋಡು. ಅಲ್ಲ, ಮೆಚ್ಚಿಗೆ ಆಗ್ತದೆ ನಿನ್ನಿಂದ. ಆಗ್ತದ? ಆಗುದಿಲ್ಲಲ್ಲ? ಪರಶ್ವನೇ, ಹಾಗಾದ್ರೆ ಧರೆಯೋಳು ಹೊರಗಿದವರೆಲ್ಲರೂ ನಿದ್ದೆಯಿಂದ ಎಚ್ಚೆತ್ತು ಕುಳಿತುಕೊಳ್ಳುವಂತೆ ಎಲ್ಲರನ್ನೂ ಎಬ್ಬಿಸೋಣ ಅಂತ. ಜಪ ಮಾಡ್ತಾ ಇದ್ದಾರೆ. ಈಗ ನಿನ್ನಿಂದ ಕೆಲಸ ವೀರಮಣಿಯಲ್ಲಿ ಹೇಳು. ಸಕಲ ಸೇನಾ ಸಮೇತನಾಗಿ ಕಪ್ಪ ಕಾಣಿಕೆಯ ಸಹಿತ ಕಟ್ಟಿರುವಂತಹ ದುರ್ಗವನ್ನು ಕೊಟ್ಟು ರಾಮಕರ ಸೇವೆಗೆ ಸಹಾಯಕನಾಗಿ ಬರುವಂತೆ ಸೂಚನೆ